Continuing the conversation with Dr. Sahana. Last episode ನಾವು ಮಾತಾಡಿದ್ವಿ ಮೆಮೊರಿ ಹೇಗಿರುತ್ತೆ, ಯಾರ ಮೆಮೊರಿ ಹೇಗಿರುತ್ತೆ, ಏನೇನು ಕೆಪಾಸಿಟಿ ಇದೆ ಇದೆಲ್ಲ ಮಾತಾಡಿದ್ವಿ. ಸೊ ನನ್ನ ಬ್ರೈನ್ ಮೆಮೊರಿನ ನಾನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಅಥವಾ ನನ್ನ ಕೆಪಾಸಿಟಿ ನಾನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನು ಟೆಕ್ನಿಕ್ ಇದೆ ಅನ್ನೋದು ಎಲ್ರಿಗೂ ಇರೋ ಕ್ವೆಶ್ಚನ್ ಮಾರ್ಕ್. ಸಾಮಾನ್ಯವಾಗಿ ಮಗು ಮೆಮೊರಿ ಇಲ್ಲ ಅಂದರೆ ಬೆಂಡೆಕಾಯಿ ಪಲ್ಯ ಜಾಸ್ತಿ ಕೊಡೋ ನೆನಪಿದೆ ನಮಗೆ. ಮಸ್ಕಿ ಹೊಡಿಸೋ ಕನೆಕ್ಷನ್ ಮುಂದೆ ಮೆಮರಿ ಈವನ್ ದಿ ವೆಸ್ಟರ್ನ್ ಹ್ಯಾವ್ ಅಕ್ಸೆಪ್ಟೆಡ್ ಅದು ಸೂಪರ್ ಬ್ರೈನ್ ಯೋಗ ಅಂತ ಹೇಳ್ತಾರೆ ಇವಾಗ. ಅದು ಕೂಡ ನಿಮ್ಮ ಮೆಮರಿ ಎನ್ಹಾನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದ ಟೆಕ್ನಿಕ್ಸ್ ಯು ಫಾಲೋ ಅಟ್ ಯುವರ್ ಇನ್ಸ್ಟಿಟ್ಯೂಷನ್? ಓಕೆ, ಸೊ ಎಸ್ ವಿ ಆಲ್ಸೋ ಡೂ ಲಾಟ್ ಆಫ್ ಬ್ರೈನ್ ಜಿಮ್ ಅಂತ ಹೇಳ್ಬೋದು. ಸೊ ಬ್ರೈನ್ ಜಿಮ್ ಎಕ್ಸಸೈಸ್, ಬ್ರೈನ್ ಯೋಗ ಎಕ್ಸಸೈಸ್ ಏನು ಹೇಳ್ತೀರಾ ಇದೆಲ್ಲ ನಾವು ಫಾಲೋ ಮಾಡ್ತೀವಿ. ಆ್ಯಂಡ್ ಯಾ ದರ್ ಆರ್ ರಿಸಲ್ಟ್ಸ್. ಸಿ ಸಮ್ಟೈಮ್ಸ್ ಅದು ತಿನ್ನು ಇದು ತಿನ್ನು ಅಂತೆಲ್ಲ ಹೇಳ್ತಾರೆ, ಮತ್ತು ತಿಂದು ನೀವು ವರ್ಕ್ ಆಯ್ತಾ ಯೂಸ್ ಮಾಡಿ, ಆಗಲಿಲ್ವಾ ಮತ್ತು ಸೈಡ್ ಇಫೆಕ್ಟ್. ಅಗೇನ್ ಅಮಿತಾಬ್ ಬಚ್ಚನ್ಗೆ ಯೂಸ್ ಆಗುವಂಥ ಮೆಡಿಸನ್ನು ಜಯ ಬಚ್ಚನ್ಗೆ ಯೂಸ್ ಆಗಲ್ಲ ಅಲ್ವಾ? ನಿಮಗೆ ಯೂಸ್ ಆಗ್ತಿದ್ಯಾ ಯೂಸ್ ಮಾಡಿ. ಅಗೇನ್ ಡೋಂಟ್ ಗೋ ಫಾರ್ ಎನಿ ಕೈಂಡ್ ಆಫ್ ಪ್ಯಾಕ್ಡ್ ಇಂಗ್ರೀಡಿಯೆಂಟ್ಸ್. ಈ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್, ಪ್ರಿಸರ್ವೇಟಿವ್ಸ್ ಪ್ಯಾಕ್ಗೆ ಹೋಗ್ಬೇಡಿ. ಮನೇಲೆಲ್ಲ ಇದೆ ಅಲ್ವಾ, ಏನಕ್ಕೆ ಅದು ಏನು ಲೇಬಲ್ ಮೇಲೆ ಏನಿದೆ ಅದೇನು ನಿಜವೇ ಅಲ್ಲ. ಯಾಕಂದ್ರೆ ನಾನು ಒಬ್ಬರೇ ಹೇಳ್ತಿಲ್ಲ, ಸಾಕಷ್ಟು ರಿಸರ್ಚ್ ಪೇಪರ್ ಮಾಡ್ತಿದ್ದಾರೆ, ಎಲ್ಲರೂ ಇದನ್ನೇ ಹೇಳ್ತಿದ್ದಾರೆ. ಏನೇನೋ ಕೊಟ್ಟು ಹೊರಗಿನ ಕೊಟ್ಟು ನಿಮ್ಮ ಮಗುಗೆ ಏನೋ ಎನರ್ಜಿ ಬೂಸ್ಟ್ ಮಾಡ್ಬೇಕಂತಿಲ್ಲ. ಕೆಲವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ, ಏನೋ ಬೂಸ್ಟರ್ಸ್ಗೆ ಅಂತೆಲ್ಲ. ಯಾವುದೋ ಫಿಲಮ್ ನೋಡಿದ್ದೆ ನೆನಪು, ಅಪ್ಪಿಲ್ ತೊಗೊಂಡ್ರೆ ಅವ್ರಿಗೆಲ್ಲ ಮೆಮೊರಿ ಎಲ್ಲ ತುಂಬ ಶಾರ್ಪ್ ಆಗಿರುತ್ತೆ. ಅದು ಸಿನಿಮಾ ಅಷ್ಟೇ. ಮೇ ಬಿ ಇನ್ನೂ ಇದೆಯೇನೋ, ಇದ್ರಲ್ಲೂ ನಾವ್ಯಾರು ಡಿಸ್ಕವರಿ ಮಾಡಿಲ್ಲ. ಬಟ್ ದಯವಿಟ್ಟು ಏನು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಮೆಮೊರಿ ಜಾಸ್ತಿ ಆಗೋಕ್ಕೆ ಮೆಡಿಸಿನ್ಸ್ ಅಂತೆಲ್ಲ ದಯವಿಟ್ಟು ಮಾಡಬೇಡಿ. ಹಾಲು ಜೊತೆ ಈ ಪೌಡರ್ ಮಿಕ್ಸ್ ಮಾಡಿ taller, stronger, sharper. Again, it is all the belief system. If you believe that ಹೌದು ಈ ಒಂದು ಪ್ರಾಡಕ್ಟ್ ನಾನು ತಿಂದರೆ ನಿಜವಾಗ್ಲೂ ನಾನು ಆಗ್ತೀನೋ ನಂಬಿಕೆಯಿಂದ ಮಾಡಿದ್ರೆ ಸಮ್ಟೈಮ್ಸ್ ಬಿಲೀಫ್ ಸಿಸ್ಟಮ್ ವರ್ಕ್ಸ್ ವಂಡರ್ಫುಲ್ಲಿ. ಹಾಗೆ ವರ್ಕೌಟ್ ಆಯಿತು ಅಂದರೆ ಖಂಡಿತ ಆಗುತ್ತೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದಾರ ಕಟ್ಕೊಳ್ತೀವಿ, ಕಟ್ಕೊಂಡ್ರೆ ಕೆಲಸ ಆಗೋಗ್ಬಿಡುತ್ತೆ. ಆ್ಯಕ್ಚುಲಿ ದಾರ ಕಟ್ಟಿದ್ರಿಂದ ನಿಮ್ಗೆ ಕೆಲಸ ಆಗಿದ್ದಲ್ಲ, ದಾರ ಕಟ್ಟಿದ್ರೆ ಆಗುತ್ತೆ ಅಂತ ನಂಬಿದ್ದೀವಲ್ಲ, ಆ ನಂಬಿಕೆ ನಮಗೆ ಹೆಲ್ಪ್ ಮಾಡುತ್ತೆ. ಬಟ್ ಬಿಲೀವಿಂಗ್ ಇಸ್ ಡಿಫ್ರೆಂಟ್, ಬ್ಲೈಂಡ್ಲಿ ಬಿಲೀವಿಂಗ್ ಇಸ್ ಡಿಫ್ರೆಂಟ್. ಹೇಳಿದ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಅದು ರಿಯಲ್ ಆಗಿ ನಿಮ್ಮ ಎವ್ರಿ ಒನ್ ಹ್ಯಾವ್ ದಟ್ ಇನ್ನರ್ ಸೆನ್ಸ್, ಅದು ನಿಮಗೆ ಸ್ಟ್ರಾಂಗ್ ಆಗಿ ಹೇಳ್ತಿದ್ದೆ ಇದನ್ನು ಮಾಡಿದ್ರೆ ಖಂಡಿತ ನನಗೆ ಆಗುತ್ತೆ, ನನಗೆ ನೆನಪಿಗೆ ಶಕ್ತಿ ಬರುತ್ತೆ, ಆಗುತ್ತೆ ಡು. ಬಟ್ ದಯವಿಟ್ಟು ಪ್ಯಾರೆಂಟ್ಸ್ ಆ್ಯಕ್ಚುಲಿ ಮಕ್ಕಳಿಗೆ ಅದೆಲ್ಲ ಇಂಟ್ರೆಸ್ಟೇ ಇಲ್ಲ. ಇದು ಕುಡಿದ್ರೆ ನಾವು ಸ್ಟ್ರಾಂಗ್ ಆಗ್ತೀವಿ, ಡಾಲ್ ಆಗ್ತೀವಿ, ಅವೆಲ್ಲ ಇಲ್ಲ. ಇವಾಗಿನ ಮಕ್ಕಳು ತುಂಬ ಸ್ಟ್ರಾಂಗ್ ಇದ್ದಾರೆ. ದೇ ಕ್ಯಾನ್ ಚೂಸ್. ನನ್ನ ಕ್ಲಾಸಲ್ಲಿ ಬೇರೆ ಯಾರಿಗೋ ಟಾಪರ್ ಆಗ್ತಾ ಇದ್ದಾರೆ, ಐ ಶುಡ್ ಬೀಟ್ ಹಿಮ್, ಸೊ ಐ ವಿಲ್ ಟೇಕ್ ದಿಸ್ ಅಷ್ಟು ನಮ್ಮ ಕಾಲ. ಹಾಗೆ ಅಲ್ಲೇನಾಗ್ತಿದೆ, ನಾವು ಮಗುವಿನ ಏನು ಶಕ್ತಿ ಇದೆ ಅದನ್ನು ಕಡಿಮೆ ಮಾಡ್ತಾ ಇದ್ದೀವಿ. ವಾಟ್ ಆರ್ ವಿ ಇಂಡೈರೆಕ್ಟ್ಲಿ ಟೆಲಿಂಗ್ ಫಾರ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್? ಬಿಕಾಸ್ ಸಬ್ಕಾನ್ಷಿಯಸ್ ಮೈಂಡ್ ಪ್ರತಿಯೊಂದು ಪದವನ್ನು ಅದು ಹೆಂಗೆ ಬೇಕೋ ಅಂತ ತಗೊಳುತ್ತೆ. ಇವಾಗ ನೀವು ಹೇಳ್ತಿದ್ರೆ ಇದನ್ನು ತೊಗೊಂಡ್ರೆ ನಿನಗೆ ಮೆಮೊರಿ ಬೂಸ್ಟ್ ಆಗುತ್ತೆ ಅಂತ. ಹಂಗಂದ್ರೆ ನನ್ನ ಮೆಮೊರಿ ಇಲ್ವಾ? ಮಕ್ಕಳು ಒಳ ಮನಸ್ಸಿಗೆ ಕೇಳುತ್ತೆ, ಅದು ತೊಗೊಂಡ್ರೆ ಆಗೋದು. ತುಂಬ ಜನ ಜ್ವರ ಬಂತಂದರೆ ಅಥವಾ ನೆಗಡಿ ಬಂದರೆ ಸ್ಟೀಮ್ ತೊಗೊಂಡ್ರೆ ಸಾಕು, ಕೋಲ್ಡ್ ಹೊರಟೋಗುತ್ತೆ. ಇಲ್ಲ ಒಂದು 2 ದಿನ ಹಂಗೆ ಬಿಟ್ಟರೆ ಹೊರಟೋಗ್ಬಿಡುತ್ತೆ. ಇಮಿಡಿಯೇಟಾಗಿ ಟ್ಯಾಬ್ಲೆಟ್ಸ್ ಹೋಗ್ಬೇಕು, ಇಲ್ಲ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗೋದು, ಇಲ್ಲಾಂದರೆ ಸರಿ ಹೋಗೋದೇ ಇಲ್ಲ. ವಾಟ್ ಇಸ್ ದಿಸ್ ಬಿಲೀಫ್ ಸಿಸ್ಟಮ್? ಅಲ್ಲಿ ಏನಾಗುತ್ತೆ, ಸಣ್ಣ ವಯಸ್ಸಲ್ಲಿ ನಮ್ಮ ಮಕ್ಕಳಿಗೆ ಆ ಬೀಜನ ಬಿತ್ತನೆ ಮಾಡ್ತಿದ್ದೀವಿ. ಅದು ತೊಗೊಂಡ್ರೆ ಇದಾಗೋದು, ಇದು ತೊಗೊಂಡ್ರೆ ಇದು ಆಗೋದು. ನಾನು ಮಾಡಿದೆ ಏನು ಮಾಡ್ಕೊಂಡ್ರು ಅದು ಆಗಲ್ವಾ, ನಾನು ಮಾಡ್ತಾ ಇರೋದೇನ ಆ ರೀತಿ ಇಲ್ವಾ, ನಾನು ಮುಟ್ತಾ ಬುದ್ಧಿವಂತ ಅಲ್ವಾ, ಈ ರೀತಿ ಒಂದು ನೆಗೆಟಿವ್ ಥಾಟ್ಸ್ ಮಕ್ಕಳಲ್ಲಿ ಬರುತ್ತೆ. ಆ್ಯಂಡ್ ಜಾಸ್ತಿ ನಾನು ಹೇಳೋಕ್ಕೆ ಇಷ್ಟಪಡೋದು ಕಂಪೇರ್ ಮಾಡ್ತಾರೆ ಮಕ್ಕಳನ್ನ. ನೋಡು ಅವನು ಮಾಡಿದ್ದಾನೆ, ನೋಡು ಇವ್ರು ಮಾಡ್ತಾರೆ, ಕ್ಲಾಸ್ ಅವ್ರಿಗೆ ಕ್ಲಾಸ್ ತಾನೆ ನಿನ್ನ ಪಾಠ ಮಾಡ್ತಾನೆ ಮೇಡಮ್ ಅವ್ರಿಗೂ ಪಾಠ ಮಾಡೋದು, ಅವ್ರಿಗೆ ಮಾರ್ಕ್ಸ್ ಬಂತು ನಿನಗೆ ಅಲ್ಲಿ ಬಂದಿಲ್ಲ. ನಾವೆಲ್ಲ ಫೇಸ್ ಮಾಡೋದು. ಐ ಡೋಂಟ್ ನೋ ಬಿಕಾಸ್ ಯು ಆರ್ ಟಾಪರ್, ಬಟ್ ನಮ್ಮ ಇದರಲ್ಲೆಲ್ಲ my parents have never asked me ಜಾಸ್ತಿ ಯಾಕೆ ಗೊತ್ತಿಲ್ಲ ನೀವು ಇದು ಮಾಡಿಲ್ಲ ಅಂತ. But I have had, because you spoke about tablets, I have had classmates exams ಬಂತು ಅಂದರೆ they start with some of these medications. ಅದನ್ನು ಮೆಡಿಸಿನ್ಸ್ ತೊಗೊಂಡ್ರೆ ಲಾಂಗರ್ ಡ್ಯೂರೇಷನ್ ವರ್ಗು ಕಾನ್ಸಂಟ್ರೇಷನ್ ಇರುತ್ತೆ ಆ್ಯಂಡ್ ದೇ ಕ್ಯಾನ್ ರೀಡ್ ಫಾರ್ ಓವರ್ ನೈಟ್. ಅದನ್ನು ಯಾರು ಅವ್ರಿಗೆ ತಲೆಗೆ ಹಾಕಿದ್ದಾರೆ ಗೊತ್ತಿಲ್ಲ. ಇಟ್ ಇಸ್ ಆಲ್ ಲೈಕ್ ಗಿವಿಂಗ್ ಡ್ರಗ್ಸ್ ಟು ನಾರ್ಮಲ್ ಮೆಡಿಸಿನ್ ಡ್ರಗ್ ಅಂತ ಹೇಳ್ತೀವಿ. ನಾನು ಅದನ್ನೇ ಹೇಳ್ತಿರೋದು, ಹೇಗೆ ಅದು ತೊಗೊಂಡ್ರೆ ಕಿಕ್ ಬರುತ್ತೆ ಅಂತ ನಾವು ಮೂವೀಸಲ್ಲೆಲ್ಲ ನೋಡ್ತೀವಿ, ನ್ಯೂಸಲ್ಲಿ ನೋಡ್ತೀವಿ. ಅದೇ ರೀತಿ ಮಕ್ಕಳಿಗೊಂದು ಮೂಢನಂಬಿಕೆ ಕೊಡ್ತಾರೆ. ಕೆಲವರು ಹಂಗೂ ಹೇಳ್ತಾರೆ, ಸಮ್ಟೈಮ್ಸ್ ಪಾಸಿಟಿವ್ ಆಲ್ಸೋ.
ಏನು ಕೆಲವರಿಗೆ ಎಷ್ಟೇ ನಾವು ಮೋಟಿವೇಶನ್ ಕೊಟ್ಟು ಮೋಟಿವೇಟ್ ಆಗಲ್ಲ ಮಕ್ಕಳು. ಅಂಥ ಮಕ್ಕಳಿಗೆ ಸುಮ್ಮನೆ ಹುಣಸೆಹಣ್ಣು ರೌಂಡ್ ಮಾಡಿಬಿಟ್ಟು ಮನೇಲಿರುವಂಥ ಐಟಮ್ ರೌಂಡ್ ಮಾಡಿಬಿಟ್ಟು ನೋಡಿ ತುಂಬ ಶಕ್ತಿವಂತದ್ದು ಇದು ಆ ಸ್ವಾಮೀಜಿ ಕೊಟ್ಟಿದ್ದಾರೆ ತಿನ್ನು ನೀನು ನೋಡ್ಕೊ ನೀನು ಎಕ್ಸಾಮಲ್ಲಿ ಹೆಂಗೆ ಬರೀತೀಯ ಅಂತ. ಯಾಕೆ ಅದೊಂದು ತಪ್ಪು ನಾನು ಹೇಳೋದು. ಅಲ್ಲಿ ಏನಾಗ್ತಿದೆ ಅಂದರೆ ನೀನೇ ಮಾಡೋ ಮಗು ಮೋಟಿವೇಟ್ ಆಗ್ತಿಲ್ಲ, ಅಟ್ಲೀಸ್ಟ್ ಈ ಥರ ಮಾಡಿದಾಗ ಮೋಟಿವೇಟ್ ಆಗ್ತಿದೆ. ಓಕೆ ಸಮ್ಟೈಮ್ಸ್ ಇಟ್ ಇಸ್ ಗುಡ್ ಬಟ್ ಅದರ್ ವೇ ರೌಂಡ್ ಇಟ್ ಇಸ್ ರಾಂಗ್ ಆಲ್ಸೋ. ನಮಗೆ ಪ್ಯಾರೆಂಟ್ಸ್ ಆಗಿ ನಮಗೆ ಗೊತ್ತಿರಬೇಕು ನನ್ನ ಮಗುಗೆ ನಾನು ಏನನ್ನ ಇದನ್ನೇ ಮಾಡ್ತಿದ್ದೀನಿ ತಲೆಯಲ್ಲಿ, ಗುಡ್ ಬ್ಯಾಡ್ ವಾಟ್ ಇಟ್ ಈಸ್. ಸೊ ಆಲ್ವೇಸ್ ಐ ಟೆಲ್, ನಂಗೆ ಯಾರು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಹೇಳ್ತಾರೆ ಮೇಡಮ್ ನಿಮ್ಮ ಮಗ ತುಂಬ ಹೈಪರ್ ಆ್ಯಕ್ಟಿವ್ ಅಂತ. ನನಗೆ ಖುಷಿ ಪಡ್ರಿ, ನಿಮ್ಮ ಮಗು ಎಲ್ಲ ಮಾಡ್ತಾ ಇದೆ ಅಲ್ಲೋಗಿ ನೋಡ್ರಿ ಎಷ್ಟೊಂದು ಮಗು ಏನು ಮಾಡ್ತಾರೆ ಸುಮ್ಮನೆ ಒಂದು ಸಾರ್ಟ್ ಯೂಸ್ ದಿಸ್ ವರ್ಡ್ ಸತ್ಯ ಹಣ ಹಂಗೆ ಇರ್ತಾರೆ ಕೆಲವು ಮಕ್ಕಳು ಏನೂ ಮಾಡಲ್ಲ ಹಂಗಿರ್ತಾರೆ. ಮಗು ಎಲ್ಲ ಮಾಡ್ತಾರೆ ಖುಷಿ ಪಡಿ, ಇನ್ನೂ ಜಾಸ್ತಿ ಕೆಲಸ ಕೊಡಿ, ಇನ್ನೂ ಚೆನ್ನಾಗಿ ಬ್ರೈನ್ ವರ್ಕ್ ಆಗುತ್ತೆ, ಬ್ರೈನ್ ಡೆವಲಪ್ ಆಗುತ್ತೆ. ಪ್ರೆಷರ್ ಮಾಡಬೇಡಿ, ಕಂಪೇರ್ ಮಾಡಬೇಡಿ. ನಿಮ್ಮ ಮಗು ಗಾಡಿ ಏನೋ ಇದೆ ಅಂತ ನೀವೇ ಅದನ್ನು ಯೋಚನೆ ಮಾಡಬೇಡಿ. ನಾನು ಯಾವತ್ತು ಈ ಥರ ಪ್ಯಾರೆಂಟ್ಸ್ ಯಾರಾದ್ರು ಹೇಳಿದ್ರೆ ಫಸ್ಟು ಮಗು ಕೌನ್ಸಿಲಿಂಗಿಂತ ಮುಂಚೆ ಫಸ್ಟು ಪ್ಯಾರೆಂಟ್ಸ್ಗೆ ಕೌನ್ಸಿಲಿಂಗ್ ಐ ಹ್ಯಾವ್ ಬೀನ್ ಡೂಯಿಂಗ್ ಇಟ್. ಪಾಪ ಎಷ್ಟು ಜನ ಮಕ್ಕಳು ಬರ್ತಾರೆ, ಪ್ಯಾರೆಂಟ್ಸ್ ನಂಬಿಕೆ ಇದೆ. ಸಮ್ಟೈಮ್ಸ್ ಇಟ್ಸ್ ಎ ಡಿಸಾಸ್ಟರ್. ಏನಾಗುತ್ತೆ ಸ್ಕೂಲ್ ಟೀಚರ್ಸ್ ಇರ್ತಾರಲ್ಲ ಅವರೇ ಹೇಳ್ಬಿಡ್ತಾರೆ ನಿಮ್ಮ ಮಗು ಸರಿ ಇಲ್ಲಪ್ಪ, ನಿಮ್ಮ ಎಷ್ಟೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಹೂ ಆರ್ ಯು ಟು ಡಿಸೈಡ್ ಯುವರ್ ಚೈಲ್ಡ್ ಇಸ್ ನಾಟ್. How does a teacher decide ಇದು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇವರು just because depending upon the marks, because ಎಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇರ್ತಾರೆ, that person will be more better than actually the scoring person. Yes. But ಇದು below average student ಇವರು ಲಾಸ್ಟ್ ಬೆಂಚ್ ಇವರು ಇಷ್ಟೇ ಕೆಪಾಸಿಟಿ, ಆ ಬೈಫರ್ಕೇಶನ್ ಆಗುತ್ತೆ ಸ್ಕೂಲ್ಸ್ ಅಲ್ಲಿ. That is a wrong mindset we all have built. ಇವತ್ತೇ ನಾನು ವರ್ಷದಾಗ ಕಲಿತು ಇದೆಲ್ಲ ಮಾಡ್ತೀನಿ, ಸ್ವಲ್ಪ ಲೋಕಜ್ಞಾನ ಜಾಸ್ತಿ ಕೆಲವು ಓವರ್ ಆಗಿ ಎಲ್ಲವನ್ನ ಥಿಂಕ್ ಮಾಡಿಕೊಂಡು ಹಾಗೆ ನಮ್ಮ ಟೀಚರ್ಸ್ ಒಬ್ಬರ ಮೇಲೆ ಬ್ಲೇಮ್ ಮಾಡಲ್ಲ. ನಮ್ಮ ಸಿಸ್ಟಮ್ ಬೆಳೀತಾನಂತ ನಾವು ಹಾಗೆ ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಅದೇ ಆಗ್ತದೆ. ನಾನು ಲಾಸ್ಟ್ ಎಪಿಸೋಡಲ್ಲಿ ನಿಮ್ಗೆ ಹೇಳ್ತಿದ್ದೆ ಲೈಕ್ ಎವ್ರಿವನ್ ಬಿಹೈಂಡ್ ಕಂಪ್ಲೀಟಿಂಗ್ ಕ್ವಶನ್ಸ್. ಯು ಗೋ ಆಸ್ಕ್ ಟೀಚರ್ಸ್ ಯಾಕೆ ಕ್ವಶನ್ ಬಿಹೈಂಡ್ ಮಾಡಿದ್ದೀರಾ, ಮಕ್ಳಿಗೆ ಅರ್ಥ ಆಯ್ತಲ್ಲ ನೀವು ತಿಳ್ಕೊಳ್ಬೇಕಲ್ವಾ ಅಂದರೆ ನಾನು ಏನು ಮಾಡೋಕ್ಕಲ್ಲ, ಮ್ಯಾನೇಜ್ಮೆಂಟ್ ಹೇಳ್ತಿದ್ದೆ ಈ ಡೇಟಲ್ಲಿ ಫಿನಿಶ್ ಮಾಡು ಅಂತ ನಾನು ಮಾಡಲೇಬೇಕು, ಇಷ್ಟು ಮಾರ್ಕ್ಸ್ ರಿಸಲ್ಟ್ಸ್ ತೋರಿಸು ಅಂತ ಹೇಳ್ತಿದ್ರೆ ನಾನು ತೋರಿಸಲೇಬೇಕು. ಅವ್ರೇನು ಮಾಡೋಕ್ಕಾಗ್ತದೆ. ಸೊ ಎಲ್ಲಿಂದ ರೂಟ್ ಕಾಸ್ ಎಲ್ಲಿಂದ ಬರ್ತದೆ ನೋಡ್ಕೊಂಡು ಬರಬೇಕು. ಮ್ಯಾನೇಜ್ಮೆಂಟ್ ಹೋಗಿದ್ದ ಪ್ರಶ್ನೆ ಕೇಳಿ ಅವ್ರು ಏನು ಹೇಳ್ತಾರೆ, ನಾವು ಬೋರ್ಡ್ ರಿಸಲ್ಟ್ಸ್ ತೋರಿಸ್ಬೇಕು. ಯಾರಿಗೋ ಏನೋ ರಿಸಲ್ಟ್ಸ್ ತೋರ್ಸೋಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ನೀವೇನು ಕೊಡ್ತಾ ಇದ್ದೀರ. ಕೆಲವೊಂದು ಸ್ಕೂಲ್ ಕಾಲೇಜಸ್ಸು ಮತ್ತು ಟೀಚರ್ಸು ಪಾಪ ಯಾವ ಬೋರ್ಡು ಏನು ಡಿಪೆಂಡ್ ಆಗಲ್ಲ. ಮಕ್ಕಳಿಗೆ ನಾವು ಪರಿಪೂರ್ಣವಾದಂತಹ ವಿದ್ಯೆ ಕೊಡಬೇಕು. ಆಲ್ ಇಂಟೆಲೆಕ್ಚುವಲ್ಸ್ ಏನಿದೆ 9 ಇಂಟೆಲೆಕ್ಚುವಲ್ಸ್ ಅದನ್ನೆಲ್ಲವನ್ನು ನಾವು ಅವ್ರಿಗೆ ಕೊಡಬೇಕು ಅಂತ ಹೇಳಿ ವರ್ಕ್ ಮಾಡುವಂಥ ಶಾಲೆಗಳು ಇವತ್ತಿಗೂ ಇದೆ. So happy that people are still coming out of all this system, wrong systems, and taking the best education to students. So anyhow, now education system not change ಮಾಡಕ್ಕಾಗಲ್ಲ, but at least as parents, what can we do? Simple first thing ಆಗಿ ಹೇಳ್ತಾರೆ, ಕಂಪೇರ್ ಮಾಡಿ. ಮತ್ತೆ ಮಕ್ಕಳು ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಟ್ಟಿದ್ರೆ ಉತ್ತರ ಕರೆಕ್ಟಾಗಿ ಆನ್ಸರ್ ಕೊಡಿ. ಏನೋ ನಾನು ನನ್ನ ಮಗು ಮುಂದೆ ಸಣ್ಣ ಆಗಬಾರ್ದು ಅಂತ ಹೇಳಿ ತಪ್ಪು ಉತ್ತರ ಕೊಡ್ಬೇಕು. ಗೊತ್ತಿಲ್ಲ ಅಂತ ಹೇಳಿ ಚೆನ್ನಾಗಿ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಮಗು ಕರೆಕ್ಟ್ ಆನ್ಸರ್ ಗೊತ್ತಿರುತ್ತೆ. ನೀವು ರಾಂಗ್ ಆನ್ಸರ್ ಕೊಟ್ರಿ ಅಂದ್ಕೊಳ್ಳಿ, ಮಗುಗೆ ನಿಮ್ಮ ಇರೋಂತಹ ಏನು ಥಾಟ್ ಇರುತ್ತೆ ಫುಲ್ಲು ಝೀರೋ ಆಗುತ್ತೆ. ಈ ಅಮ್ಮ ಅಪ್ಪಗೆ ಏನು ಗೊತ್ತಾ ನಾನು ಖಂಡಿತ ಅಟ್ಲೀಸ್ಟ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಆದರೂ ಅವ್ರು ಖುಷಿ ಆಗುತ್ತೆ, ಓ ಅಮ್ಮ ಗೊತ್ತಿಲ್ಲ ನಾನು ಹೇಳ್ಕೊಡ್ತೀನಿ ಅಂತ. ಬಟ್ ರಾಂಗ್ ಆನ್ಸರ್ ಕೊಟ್ಟಾಗ ಬೇರೆ ಥರ ಟ್ಯೂನ್ ಆಗುತ್ತೆ. ಸೊ ನಿಮಗೆ ಗೊತ್ತಿಲ್ಲ ಚೆನ್ನಾಗಿ ಒಪ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ ಮಗನೇ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ. ಪ್ಯಾರೆಂಟ್ಸು ಆಗಲಿ ಟೀಚರ್ಸ್ ಆಗಲಿ ಟ್ಯೂಟರ್ಸ್ ಯಾರೇ ಆಗಿರಲಿ ಇದನ್ನು ಫಾಲೋ ಮಾಡಿ. ಗೊತ್ತಿಲ್ಲ ಚೆನ್ನಾಗಿ ಒಪ್ಕೊಳ್ಳಿ, ಏನೂ ಆಗ್ಬಿಡಲ್ಲ ನಿಮ್ಮ ಸ್ಟೂಡೆಂಟ್ಸ್ ಮುಂದೆ. ನೀವು ಇಲ್ಲ ಮಗುವೇ ನಂಗೆ ಗೊತ್ತಿಲ್ಲ ಬಟ್ ನಾನು ಕಲ್ತ್ಕೊಂಬಂದು ನೀವು ಹೇಳ್ಕೊಡ್ತೀನಿ ಅಂತ ಅಪ್ರಿಷಿಯೇಟ್ ಮಾಡಿ. ಇವತ್ತಲ್ಲಿ ನಾಳೆ ಅಪ್ರಿಷಿಯೇಟ್ ಮಾಡ್ತಾರೆ. ಇವತ್ತು ಬೇಕಾದ್ರೆ ಬ್ಯಾಕಲ್ಲಿ ಮಾತಾಡ್ಕೊಳ್ತಾರೆ, ಎಲ್ಲ ಮಕ್ಕಳು ಅಷ್ಟು ಮೆಚೂರಿಟಿ ಇರಲ್ಲ, ಅಲ್ಲಿ ಟೀಚರ್ಗೆ ಏನು ಗೊತ್ತು ಅಂತ ಅಂದ್ಕೋತಾರೆ. ಬಟ್ ನಾಳೆ ದಿನ ಅರ್ಥ ಮಾಡ್ಕೋತಾರೆ, ಹೌದು ನನ್ನ ಟೀಚರು ನನಗೆ ತಪ್ಪಾಗಿ ಏನು ಹೇಳ್ಕೊಟ್ಟಿಲ್ಲ, ಆಕೆ ಗೊತ್ತಿಲ್ಲ ಅಂದಾಗ ಗೊತ್ತಿಲ್ಲ ಅಂತ ಹೇಳ್ಕೊಟ್ರು ಮತ್ತೆ ಬಂದು ನಾನು ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ. ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತಾರೆ. ಕಳೆದ ಇದನ್ನು ಹೇಳ್ತಿದ್ವಿ, ಇಂಟ್ರೆಸ್ಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಮೂವಿ ನೋಡಿದಾಗ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಆಗಲೇ ನಾನು ಹೇಳ್ತಿದ್ವಿ. ಸೊ ಅದೇ ರೀತಿ ಟೆಕ್ನಿಕ್ಸು ಇದೆ. ಟೀಚರ್ಸು ಪ್ಯಾರೆಂಟ್ಸು ಅಷ್ಟೊಂದು ಒಳ್ಳೆ ಸ್ಟೋರಿ ಮುಖಾಂತರ ನಾವು ಅವ್ರಿಗೆ ಎಲ್ಲವನ್ನ ಹೇಳ್ಕೊಡ್ತಾ ಹೋಗ್ಬೋದು. ನಮ್ಮ ಒಂದು ಹಿಂದೂ ಧರ್ಮ ಅಂತ ಬಂದಾಗ ಗಣಪತಿ ಸ್ಟೋರಿ ಹೇಳ್ತಾರೆ. ಅದೊಂಥರ ಕೆಲವು ಎಷ್ಟು ಫೈನಿ ಅನ್ಸ್ಬೋದು. ಪಾರ್ವತಿ ಮಾತಾ ಸ್ನಾನಕ್ಕೆ ಹೋಗ್ತಿದ್ರಂತೆ. ಸ್ನಾನ ಮಾಡೋಕ್ಕೆ ಕಾವು ಯಾರು ಇರಲಿಲ್ವಂತ, ಅದಕ್ಕೆ ಒಂದು ಮೂರ್ತಿ ಸೃಷ್ಟಿ ಮಾಡೋದಂತೆ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಸ್ನಾನ ಮಾಡೋಕ್ಕೆ ಅಂತ ಹೇಳ್ತಾರೆ, ಯಾಗ ಮಾಡಕ್ಕೆ ಹೋಗ್ತದೆ ಕಾವಿಟ್ರು ಅಂತೆಲ್ಲ ಹೇಳ್ತಾರೆ.
ಯಾರೇ ಬಂದರೂ ಬಿಡ್ಬೇಡ ಅಂತೆಲ್ಲ ಹೇಳ್ತಾರೆ. ಈಗೆಲ್ಲ ಹೇಳ್ಬೇಕಾದ್ರೆ ಕೆಲವು ಮಕ್ಕಳು ಪ್ರಶ್ನೆ ಕೇಳ್ತಾರೆ, ದಿಸ್ ಇಸ್ ಮ್ಯಾಮ್ ಅಷ್ಟು ವರ್ಷಗಳಿಂದ ಪರಕ್ಕೆ ಸ್ನಾನನೇ ಮಾಡಿರ್ಲಿಲ್ವಾ? ಸೀರಿಯಸ್ಲಿ ಈ ಪ್ರಶ್ನೆ ನಮ್ಮ ಮಕ್ಕಳು ಕೇಳಿದ್ದಾರೆ. ಆವತ್ತೇ ಯಾಕೆ ಗಣೇಶನ ಇದು ಮಾಡಬೇಕು? ಅದಕ್ಕೆ ಅವ್ರು ಬಯೋಲಾಜಿಕಲ್ ಅಲ್ವಾ? ಸೀರಿಯಸ್ಲಿ ಮಣ್ಣಿಂದ ಹೆಂಗ್ ಮಾಡಿದ್ರು ಅಂದ್ರೆ ನಾವೇನೋ ದೇವರು ಪವಾಡ ಇದೆ ಹಂಗೆ ಅಂತೆಲ್ಲ ನಂಬ್ಕೊಂಡು ಬಂದಿರೋದ್ರಿಂದ ಟೆಲಿಂಗ್ ದ ಸೇಮ್ ಸ್ಟೋರಿ. ಎಲ್ಲಿ ನಮ್ಮ ಸನಾತನ ಧರ್ಮ ಆಗಿರ್ಬೋದು, ಎಲ್ಲಿ ನಮ್ಮ ಒಂದು ಸ್ಟೋರೀಸ್ ಎಲ್ಲ ಸ್ಟೋರಿಯಾಗಿ ಉಳ್ಕೊಂಡಿದೆ, ಕಥೆಯಾಗಿ ಇದೆ, ರಿಯಲ್ ಅಲ್ಲ ಅಂತ ಹೇಗೆ ಮಕ್ಕಳೆಲ್ಲ ಅಂದ್ಕೋತಿದ್ದಾರೆ ಅಂದ್ರೆ ಯಾಕಂದ್ರೆ ಅದ್ರ ಹಿಂದೆ ಇರುವಂತಹ ಆಕ್ಚುಯಲ್ ರೀಸನ್ಸು ಸೈನ್ಸ್ ನಾವು ಹೇಳ್ತೀವಿ. ಈ ಥರ ಯಾರೆಲ್ಲ ನಾನು ಪ್ರಶ್ನೆ ಕೇಳಿದ್ದೀನಿ ಮಕ್ಕಳೆಲ್ಲ. ಬೇಸ್ಡ್ ಆನ್ ದಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ರಿಸರ್ಚ್. ಓಕೆ, ನಾವು ಮೆಮೊರಿ ಟೆಕ್ನಿಕ್ ಏನು ಹೇಳ್ಕೊಡ್ತೀವಿ, ವಿ ಟೀಚ್ ಇನ್ ಅ ಸ್ಟೋರಿ ಫಾರ್ಮ್ಯಾಟ್. ಸೊ ನಮ್ಮದೇ ಆದಂಥ ಒಂದು ಫನ್ನಿ ಸ್ಟೋರೀಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಹೇಳ್ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಒಂದು 10 ವರ್ಡ್ಸ್ ಕೊಡ್ತಾ ಇದ್ದೀನಿ ಮೆಮರೈಸ್ ಮಾಡ್ಕೊಳಕ್ಕೆ. ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ನಿಮಗೆ, ಓಕೆ, ಒಂದು ಲಾಯರ್, ರ್ಯಾಬಿಟ್, ಹೆಲಿಕಾಪ್ಟರ್, ಡೈಮಂಡು, ಓಷನ್, ಈ ಥರ ಎಲ್ಲ ಹೇಳ್ತಾ ಹೋದಾಗ ನಾವೇನು ಮಾಡ್ತೀವಿ, ಫನ್ನಿ ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ವರ್ಡ್ ಮಾಡ್ತಾ ಹೋದಾಗ ಇವಾಗ ರ್ಯಾಬಿಟ್ ಲಾಯರ್ ಆದರು, ಲಾಯರು ಹೆಲಿಕಾಪ್ಟರ್ ಓಡಿಸ್ತಾರೆ, ಡೈಮಂಡ್ಸ್, ಓಕೆ ಡೈಮಂಡ್ಸ್ ಕೆಳಗಿತ್ತು, ಆ ಡೈಮಂಡ್ಸ್ ಅಲ್ಲಿ ಓಷನ್ ಆಯಿತು. ಈ ಸ್ಟೋರಿ ಹೇಳಿದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ಫನ್ನಿ ಅನ್ಸುತ್ತೆ, ವಿಯರ್ಡ್ ಅನ್ಸುತ್ತೆ. ಬಟ್ ನಾನು ಬಿಡಿಸಿ ಹೇಳಿದಾಗ ನೋಡು ಇದು ಆ್ಯಕ್ಚುಲಿ ವರ್ಡ್ಸು, ಈ ವರ್ಡ್ಸ್ನ ಮೆಮರೈಸ್ ಮಾಡ್ಕೊಳ್ಬೇಕಂತ ಈ ಸ್ಟೋರಿ ಮಾಡಿದೆ. ಆ್ಯಕ್ಚುಲಿ ನಂಗೆ ಈ ಥರ ಮಕ್ಕಳ ಪ್ರಶ್ನೆ ಕೇಳಿದಾಗ ಇನ್ನೂ ಹೇಳಕ್ಕೆ ಹೇಳಿದ್ದಾರೆ, ಮ್ಯಾಮ್ ಇನ್ನು ಶಿವಾಗ ಅಷ್ಟೊಂದು ಪವರ್ ಇದೆ ಅಲ್ಲ, ಅವ್ರ ತಲೆ ಕಟ್ ಮಾಡಿದ್ರಲ್ಲ, ಅದೇ ತಲೆನ ಫಿಕ್ಸ್ ಮಾಡ್ಬೋದಲ್ಲ, ಯಾಕೆ ಎಲಿಫೆಂಟ್ ಹೆಡ್ಗೆ ಫಿಕ್ಸ್ ಮಾಡೋದು? ಲಾಜಿಕಲ್ ಅಲ್ವಾ? ಅಂದರೆ ಇನ್ನೊಂದಕ್ಕೆ ಹೇಳ್ತಾರೆ, ಮ್ಯಾಮ್ ಶಿವ ಏನು ಅಷ್ಟೊಂದು ಕ್ರೂರಿನ, ಒಂದು ಮಗನ ತಲೆ ಕತ್ತರಿಸೋಷ್ಟು ಕ್ರೂರಿನ? ಎಲ್ಲಿ ನಿಮ್ಮ ಮಕ್ಕಳಿಗೆ ಶಿವ ಬಗ್ಗೆ ಹೇಳ್ತೀರಾ, ರಾಮಲಕ್ಷ್ಮಣ ಬಗ್ಗೆ ಎಲ್ಲ ಹೇಳ್ತಾರೆ? ಈ ಥರ ಪ್ರಶ್ನೆ ಕೇಳಿದಾಗ ನೀವೇ ಉತ್ತರ ಕೊಡ್ತಾರೆ. ಅದೇ ನೀವು ಹೇಳೋಂಥ ಕತೆ ಕರೆಕ್ಟಾಗಿರಬೇಕು, ಅದು ಅರ್ಥ ಆಗ್ತದೆ. ಆ್ಯಕ್ಚುಲಿ ಇದೆಲ್ಲ ಕೇಳಿದಾಗ ನನಗೂ ಫಸ್ಟ್ ಈ ಥರ ಡೌಟ್ಸ್ ಇತ್ತು, ಬಟ್ ನಾನೆಲ್ಲ ಓಪನ್ ಅಪ್ ಆಗಿಲ್ಲ, ಬಾಜುನೇ ಪಡ್ಕೊಂಡು ಕೊಡ್ತಿದ್ರು. ಬಟ್ ಈಗಿನ ಜನರೇಷನ್ ಮಕ್ಕಳು ಪ್ರಶ್ನೆ ಕೇಳಿದಾಗ ನಾವು ವಿ ವೆಲ್ಕಮ್ ಕ್ವೆಶ್ಚನ್ಸ್, ಬಿಕಾಸ್ ಅವ್ರ ಪ್ರಶ್ನೆ ಕೇಳಿದಾಗ ನಾವು ಬ್ಯಾಗ್ರೌಂಡಲ್ಲಿ ಕಲ್ತ್ಕೊಂಡು ಬರ್ತೀವಿ. ಸೊ ಈ ಥರ ಮಾಡಿದಾಗ ನನಗೆ ಗೊತ್ತಾಗಿದ್ದು ಹೇಗೆ ನಾವು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟೋರಿ ಎಲ್ಲ ಕ್ರಿಯೇಟ್ ಮಾಡ್ತೀವಿ. ಬಟ್ ಆ ಸ್ಟೋರಿ ಹೇಳಿದಾಗ ಎಲ್ಲಕ್ಕೂ ಫನ್ ಅನ್ಸುತ್ತೆ, ಏನಾದರೂ ಲಾಜಿಕಲ್ಲೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಅವ್ರು ಅರ್ಥ ಮಾಡ್ಕೋತಾರೆ, ಓ ಇದನ್ನ ಹೇಳಕ್ಕೆ ರಿಂಗ್ ಮಾಡ್ಕೊಂಡಿದ್ರೆ ಸೂಪರ್ ಅಂತ ಹೇಳಿ. ಅದೇ ರೀತಿ ಯಾಕೆ ನಮ್ಮ ಹಿರಿಯರು ಕೂಡ ಇದನ್ನ ಫಾಲೋ ಮಾಡಿರ್ಬಾರ್ದು? ಆ್ಯಕ್ಚುಲಿ ಬಿಗ್ ಬ್ಯಾಂಗ್ ಥಿಯರಿ ಇರೋದು. ಆ ಬಿಗ್ ಬ್ಯಾಂಗ್ ಥಿಯರಿ ಏನಿದೆ ಅದನ್ನ ಸ್ಟೋರಿ ಮುಖಾಂತರ ನಮಗೆ ಈ ಗಣಪತಿ ಸ್ಟೋರಿ ಹೇಳ್ತಾ ಹೋಗಿದ್ದಾರೆ. ಹೇಗೆ ನಮ್ಮ ಬಿಗ್ ಬ್ಯಾಂಗ್ ಥಿಯರಿ ಆದಾಗ ಗ್ಯಾಲಕ್ಸಿ ಎಲ್ಲ ಬಂತು. ಆ್ಯಕ್ಚುಲಿ ನಾವು ಪ್ರಾಪರಾಗಿ ಗೂಗಲ್ ಮಾಡಿದಾಗ ಆ ಗ್ಯಾಲಕ್ಸಿ ಫಾರ್ಮ್ ಆಯ್ತಲ್ಲ ಬಿಗ್ ಬ್ಯಾಂಗ್ ಥಿಯರಿ ಅಂದಾಗ, ಅದು ನೀವು ಶೇಪ್ ನೋಡಿದ್ರೆ ಸೇಮ್ ಆನೆ ಸೊಂಡ ಥರನೇ ಇರುತ್ತೆ. ಸೊ ಇವಾಗ ಇಡೀ ನಾವೆಲ್ಲ ಇದ್ದೀವಿ, ಈ ಮಿಲ್ಕಿ ಗ್ಯಾಲಕ್ಸಿ ಅಂತೆಲ್ಲ ಹೇಳ್ತಾ ಬಂದಾಗ ಫಸ್ಟು ನಾವು ಯಾರು ಕ್ರೆಡಿಟ್ ಕೊಡಬೇಕು? ಗ್ಯಾಲಕ್ಸಿ. ಅದಕ್ಕೆ ನೋಡಿ ಇವತ್ತಿಗೂ ಅಷ್ಟೇ ನಾವು ಏನೇ ಪೂಜೆ ಮಾಡಬೇಕಾದ್ರೂ ಫಸ್ಟ್ ಯಾರಿಗೆ ನಾವು ಪೂಜೆ ಸಲ್ಲಿಸ್ತೀವಿ? ಗಣಪತಿ. ಅಂದರೆ ನಮ್ಮ ಗ್ರ್ಯಾಟಿಟ್ಯೂಡ್, ಇವಾಗ ಎಲ್ಲರೂ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಮ್ಮ ಧರ್ಮದಲ್ಲಿ ಆಲ್ರೆಡಿ ಇದೆ, ಬಟ್ ಏನಾಗಿದೆ ಅದೆಲ್ಲ ಸ್ಟೋರಿ ಥರ ಹಾಗೆ ಉಳಿದೋಗ್ಬಿಟ್ಟಿರುತ್ತೆ, ಎಕ್ಸ್ಪ್ಲೋರ್ ಆಗಿಲ್ಲ, ಆ್ಯಕ್ಚುಲ್ ರೀಸನ್ಸ್ ಎಲ್ಲೂ ಹೋಗಿಲ್ಲ. ಇವಾಗೂ ಅಷ್ಟೇ ಈ ಸ್ಟೋರಿ ಹೇಳಿದಾಗ 10 ಜನ 10 ಹೇಳ್ತಾರೆ, ಅವ್ರಿಗೆ ಮನವರಿಕೆ ಆಗಿರುತ್ತೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಅಲ್ವಾ? ಸೊ ಇದಕ್ಕೆ ನಾನು ಈ ಮಕ್ಕಳೆಲ್ಲ ಏನು ಕೇಳ್ತಿದ್ದಾರೆ, ನನಗೂ ತುಂಬ ವರ್ಷದ ಥಾಟ್ಸ್ ಎಲ್ಲ ಇದೆಯಲ್ಲ, ಹೇಗೆ ನಾನು ಡಿಕೋಡ್ ಮಾಡ್ಬೋದು? ಈ ಮೆಮೊರಿ ಕಲೆಕ್ಟ್ ಶುರು ಮಾಡಿದಾಗ ನಾನು ಹೇಳ್ಬಿಟ್ಟು ದಿಸ್ ಇಸ್ ಮೈ ಓನ್ ನಾಲೆಜ್ ವಿಚ್ ಐ ಥಾಟ್ ಯಾಕೆ ಕನೆಕ್ಟ್ ಇರಬಾರ್ದು. ದೆನ್ ಐ ಸ್ಟಾರ್ಟ್ ಡಿಗಿಂಗ್ ಈಚ್ ಒನ್ ಎವ್ರಿ ಸ್ಟೋರೀಸ್. ನನಗೆ ಹೇಳ್ತಾರೆ ನೀವು ಒಂದು 10 ಎಪಿಸೋಡ್ ಮಾಡ್ಬೋದು, 10 ಸ್ಟೋರಿ ಹೇಳ್ಬೋದು ನಾವು, ಅಷ್ಟು ಸ್ಟೋರೀಸ್ ಇದೆ. ಬಿಗ್ ಬ್ಯಾಂಗ್ ಥಿಯರಿ ಒಂದು ಸ್ಟೋರಿ ಆಯಿತಾ. ನೆಕ್ಸ್ಟ್ ದಶಾವತಾರ ಅಂತ ಹೇಳ್ತೀವಿ, ಏನು ವಿಷ್ಣುವಿನ ಅವತಾರಗಳು ಅಂತ. ಅವ್ರೇನು ಹೇಳ್ತಾರೆ, ಆಯಾ ಅವತಾರ ಬಂದು ಇದೆಲ್ಲ ಮಾಡ್ತಿದ್ರು ಅಂತ. ಆ್ಯಕ್ಚುಲಿ ಅದು ರಿಯಲ್ ಸುಳ್ಳ ಕಲ್ಪನೆ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ನಾನು ಸೈನ್ಸ್ ಪ್ರಕಾರ ನನಗೆ ಮೆಮೊರಿ ಟೆಕ್ನಿಕ್ಕು, ಸ್ಟೋರಿ ಲಿಂಕಿಂಗು ಎಲ್ಲ ಹೇಳ್ತಿದ್ದೀನಿ. ಅದರಲ್ಲಿ ಡಿಕೋಡ್ ಮಾಡಿದಾಗ ನನಗೆ ಅನ್ಸೋದು ಏನಂತ ಹೇಳಿದ್ರೆ, ಆ್ಯಂಡ್ ಈಗ ನಾನು ಹುಡ್ಕಕ್ಕೆ ಹೋದಾಗ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡಿದೆ. ಐ ನಾಟ್ ಅ ಫಸ್ಟ್ ಪರ್ಸನ್ ಟು ಟಾಕ್, ಬಟ್ ಐ ಗಾಟ್ ದ ಥಾಟ್ ವಾಟ್ ಇಟ್ ಈಸ್ ಅಂತ ಹೇಳಿ. ಸೊ ನಾವು ಬುಕ್ಸಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ. ಫಸ್ಟ್ ಭೂಮಿ ಮೇಲೆ ಏನು ಬಂತು? ನೀರು. ನೀರಲ್ಲಿ ಫಂಗಸ್ ಆಯಿತು, ಆ ಫಂಗಸ್ಸಿಂದ ಅಮೀಬಾ. And then it turned to a life that is fish. ವಿಷ್ಣುವಿನ ಮೊದಲ ಅವತಾರ ಏನು? ಕನೆಕ್ಟ್ ಆಗ್ತಿದೆಯಾ?
ಅದರ ಮುಖ ಹೇಗಿದೆ, ಫಿಶ್ ಮುಖ ಹೇಗಿದೆ. ಓಕೆ, ನೆಕ್ಸ್ಟು ನೀರಲ್ಲೇ ಇರೋಕ್ಕಾಗಲ್ಲ, ನೀರಿಂದ ಭೂಮಿ ಮೇಲೂ ಒಂದು ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ನೀರಲ್ಲೂ ಇರುವಂಥದ್ದು ಮತ್ತೆ ಭೂಮಿಯಲ್ಲಿರುವಂಥದ್ದು ಯಾವುದು ಪ್ರಾಡಕ್ಟ್ಸ್. ಸೊ ಕನೆಕ್ಟ್ ಆಗ್ತಿದೆಯಾ? ನೆಕ್ಸ್ಟ್ ಮುಖ ಹೇಗಿದೆ, ಹಾಗೆ ಸೇಮ್ ಶೇಪ್. ಅದಾದ್ಮೇಲೆ ಕಂಪ್ಲೀಟ್ ಭೂಮಿ ಮೇಲೆ ಇರುವಂಥದ್ದು ಬಂತು, ಪಿಗ್ ಅಂತ ಹೇಳ್ಬೋದು. ಸೊ ಮುಖ ಹೇಗಿದೆ. ಸೊ ಹೀಗೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಹೋಗ್ಬೋದು. ಅಲ್ಲಿ ಕೊನೆಗೆ ನಾವೇನು ಬರ್ತೀವಿ ಇವಾಗ ಅಂತ ಹೇಳಿದ್ರೆ ರಾಮನ ಅವತಾರ. ಸೊ ರಾಮನ ಅವತಾರ ಅಂತ ಹೇಳಿದಾಗ ನಾವು ಬರೀ ರಾಮನವಮಿ ಮಾಡೋದಲ್ಲ, ನಾನು ಇದೆಲ್ಲ ಮಕ್ಕಳಿಗೂ ಹೇಳ್ತೀನಿ. ಬರೀ ರಾಮನ ಅವತಾರ ಅಲ್ಲ, ರಾಮನ ಕ್ಯಾರೆಕ್ಟರ್ಸ್ನ ನಾವು ನೋಡ್ಬೇಕಿದೆ. ಇವಾಗ ಎಲ್ಲರೂ ರಾಮರಾಜ್ಯ ಬೇಕು, ಏನು ರಾಮರಾಜ್ಯದಲ್ಲಿ ಏನಿತ್ತು, ಪೀಸ್ ಇತ್ತು. ರಾಮ ನಮ್ಗೆ ಏನು ಹೇಳ್ಕೊಡ್ತಾರೆ, ಹೌ ಟು ಬಿ ಅ ಗುಡ್ ಬ್ರದರ್ ಅಂತ ಹೇಳ್ಕೊಡ್ತಾರೆ, ಹೌ ಟು ಬಿ ಅ ಗುಡ್ ಸನ್ ಅಂತ ಹೇಳ್ಕೊಡ್ತಾರೆ ಅಲ್ಲ. ಹೇಗೆ ಅವರ ಡಿಸಾಸ್ಟರ್ಸ್ ಜೊತೆ ಹೇಗಿರಬೇಕು, ಅವ್ರ ನಂಬ್ಕೊಂಡು ಬಂದವ್ರ ಜೊತೆ ಹೇಗಿರಬೇಕು, ಎಲ್ಲವನ್ನ ಹೇಳ್ಕೊಡ್ತಾರೆ. ಅಲ್ಲಿ ಬರೀ ಗುಡ್ ಥಿಂಗ್ಸ್ ಅಂದರೆ ಆಸ್ ಮ್ಯಾನ್ ಇಸ್ ಎವಲ್ಯೂಷನ್ ಆಗ್ತಾ ಹೋಗ್ತಾ ಇದ್ದಾಗ ಮನುಷ್ಯನ ಥಾಟ್ಸ್ ಶುರು ಆಗ್ತದೆ. ಅದು ನೆಕ್ಸ್ಟ್ ನಮಗೆ ಯಾರು ಬರ್ತಾರೆ ಅವತಾರ, ಕೃಷ್ಣನ ಯುಗದಲ್ಲಿ ನಾವೇನಾರ ನೋಡ್ಬೋದು, ಆ್ಯಕ್ಚುಲಿ ಟೆಕ್ನಾಲಜಿ ನೋಡ್ಬೋದು. ವೆರಿ ಸಿಂಪಲ್, ಓಷನ್ ಮಧ್ಯದಲ್ಲಿ ಒಂದು ಸಿಟಿನ ನೀನು ಫಾರ್ಮ್ ಅಂದರೆ ಒಂದು ಊರನ್ನ ನೀನು ಕಟ್ತೀಯ ಅಂತ ಹೇಳಿದ್ರೆ ಟೆಕ್ನಾಲಜಿ ಅಂದರೆ ಇದೆ. ಒಂದು ಫ್ಲೂಟ್ನ ನೀನು ಪ್ಲೇ ಮಾಡಿಕೊಂಡು ನೀನಿರೋಂಥ ಅಷ್ಟು ಇದರಲ್ಲಿ ಇದಕ್ಕೂ ಅಂದರೆ ಈಗ ಸರೌಂಡಿಂಗ್ಸು ಒಂದು ಪಾಸಿಟಿವ್ ವೈಬ್ಸ್ನ ನೀನು ಕೊಡ್ತಾ ಇದ್ದೀಯ ಅಂದರೆ ಅದು ಅದಕ್ಕೆ ಮುಂಚೆ ಎಲ್ಲೂ ಕೂಡ ಫ್ಲೂಟ್ ಬಗ್ಗೆ ಇಲ್ಲವೇ ಇಲ್ಲ. ಫ್ಲೂಟ್ ಆಲ್ಸೋ ಟೆಕ್ನಾಲಜಿ ಇದೆ. ಸೊ ಎವ್ರಿ ಯುಗ what we're talking about is teaching us some mankind behaviors. ಅದನ್ನ ನಾವು ಫಾಲೋ ಮಾಡ್ತಾ ಬರಬೇಕು. ಇಫ್ ಯು ಆರ್ ಅಗ್ರೀನ್, ಇಫ್ ಐ ಆಮ್ ಕರೆಕ್ಟ್, ಬಿಕಾಸ್ ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ನಾನು ಆಗಲೇ ಹೇಳಿದಾಗೆ ನಾನು ಏನು ಕಲಿತಾ ಬಂದಿದ್ದೀನಿ, ನನಗೆ ಅಂತ ದೇವರ ಪವರ್ ಕೊಟ್ಟಿದ್ದಾನೆ. ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಪವರ್. ಐ ಸಿಟ್ ಫಾರ್ ಮೆಡಿಟೇಷನ್, ಲಾಟ್ ಆಫ್ ಸೈಕಿಕ್ ಕ್ರಿಯೇಟಿವ್ ಇಂಟ್ಯೂಷನ್ ಪವರ್ನ ಹೇಗೆ ಎನ್ಹಾನ್ಸ್ ಮಾಡೋದು ನನಗೆ ಬೇರೆಯವರು. ಸೊ ಐ ಡೂ ಆಲ್ ಸಚ್ ಥಿಂಗ್ಸ್. ಐ ಗೋ ಟು ಲಾಟ್ ಆಫ್ ಸಾಧನಾ ಪ್ರಾಕ್ಟೀಸಸ್. ಸೊ ಇದ್ರ ಮುಖಾಂತರ ನನಗೆ ಪ್ರಕೃತಿ ನನಗೆ ಕೊಟ್ಟಿರೋಂಥ ನಾಲೆಡ್ಜ್ ನಾನು ಈಗ ಎಕ್ಸ್ಪ್ಲೋರ್ ಮಾಡ್ತಾ ಹೇಳ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವೇನು ನೋಡಿಲ್ಲ ಈಗ ಅಂತ ಹೇಳ್ತೀವಿ, ಕಲ್ಕಿ ಬರ್ತಾನೆ ಅಂತ ಹೇಳ್ತೀವಿ. ಅಗೇನ್ ಕಲ್ಕಿ ಅಂದರೆ ವಿನಾಶ ಅಂತ. ಇಲ್ಲಿ ಅಗೇನ್ ಮ್ಯಾನ್ ಕೈಂಡ್ ನಮ್ಮ ಥಾಟ್ಸ್ ಬರ್ತೀವಿ. ನಾವಾಗ ಏನು ಮಾಡ್ತೀವಿ, ವಿನಾಶ ಬೇರೆ ಯಾರೋ ಬಂದು ನಮ್ಮನ್ನ ಹರ್ಟ್ ಮಾಡ್ತಿಲ್ಲ, ಇಲ್ಲಿ ಹರ್ಟ್ ಮಾಡ್ಕೊಳ್ತಾರೆ ನಮ್ಮನ್ನು ನಾವೇ ಎಲ್ಲ ನೆಗೆಟಿವ್ಸ್ ಮಾಡ್ತೀವಿ. ಕರ್ಮ ಇಸ್ ಕಮಿಂಗ್ ಬ್ಯಾಕ್. ನಾವೇನು ಆ್ಯಕ್ಷನ್ ಮಾಡ್ತೀವಿ ಅದಕ್ಕೆ ಡಬಲ್ ದ ರಿಯಾಕ್ಷನ್ಸ್ ಸಿಗ್ತಾ ಇದೆ. So you mean to say when you connect stories, memory enhances. So ಇದು ಬಿಟ್ಟು any of the physical exercises or any other techniques you follow? Exactly, we do that. ಇವಾಗ ನಮಗೆ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಇದೆ ಅಲ್ಲ, ಸೊ ಈಚ್ ಹ್ಯಾಂಡ್ ಸಪೋರ್ಟ್ಸ್ ಅ ಡಿಫ್ರೆಂಟ್ ಬ್ರೇನ್. ಲೈಕ್ ಒಂದೇ ಬ್ರೈನ್ ಅದು ಇಲ್ಲ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ. ಸೊ ಬ್ರೈನ್ ಜಿಮ್ ಆಕ್ಟಿವಿಟೀಸ್ ಎಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಈ ಕೈನ ಹೀಗೆ ಮಾಡ್ತೀವಿ. ಓಕೆ, ಇನ್ನು ಅಗೇನ್ ಗೋ ವಿತ್ ಅವರ್ ರೆಗ್ಯುಲರ್ ಫಾಲೋಯಿಂಗ್ ಸಿಸ್ಟಮ್. ಪೂಜೆ ಮಾಡ್ತೀವಿ, ಆರತಿ ಮಾಡ್ತೀವಿ, ಗಂಟೆ ಮೋಸ್ಟ್ ಆಫ್ ದಟ್ ಯು ಕಾಂಟ್ ಡೂ ದಿಸ್. ಎಲ್ಲ ಹಿಂಗೆ ಮಾಡ್ತಾರೆ. ಇಟ್ ಈಸ್ ಅ ಬ್ರೈನ್. One should be held and the other should go on. ಸೊ ರೊಟೇಟ್ ಆಗ್ತಿರುತ್ತೆ, ಆಪೋಸಿಟ್ ಮಾಡಿ. ಇವಾಗ ಇಲ್ಲ ರೆಗ್ಯುಲರ್ ಆಗಿ ಬರ್ತಿದ್ಯಾ, ಆಪೋಸಿಟ್ ಮಾಡಿ. ಇದರಲ್ಲಿ ಬೆಲ್ ಆ್ಯಕ್ಷನ್ ಮಾಡಿ, ಇದರಲ್ಲಿ ಆರತಿ ಮಾಡಿ. ಇವಾಗ ಒಂದು ಕೈ ಮುಂದೆ ಬರುತ್ತೆ, ಒಂದು ಕೈ ಹಿಂದೆ ಹೋಗುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಎರಡೂ ಮಾಡುತ್ತೆ. ಟ್ರೈ ಮಾಡಿ, ಜಸ್ಟ್ ಫಾರ್ This way? No, one hand should come inside. Okay. ಇನ್ನೊಂದು ಕೈ ಹೊರಗಡೆ. ಯಾ, ಇವಾಗ ಒಂದು ಒಳಗಡೆ ಒಂದು ಹೊರಗಡೆ, ಒಂದು ಒಳಗಡೆ ಒಂದು ಹೊರಗಡೆ. Okay, I have to try this. ಈ ಥರ ಬ್ರೈನ್ ಜಿಮ್ ಮಾಡಿದಾಗ ಏನಾಗುತ್ತೆ, ಸಿ ಇಫ್ ಯು ಕಂಟಿನ್ಯೂಸ್ಲಿ ಫೋಕಸಿಂಗ್ ಆನ್ ದ್ಯಾಟ್ ಆ್ಯಂಡ್ ಡೂಯಿಂಗ್ ಅಲ್ಲ, ನಿಮ್ಮ ಬ್ರೈನ್ ಫುಲ್ ಅಲ್ಲಿ ಫೋಕಸ್ ಆಗುತ್ತೆ. ನಿಮ್ಗೆ ಆಚೆ ಏನೇ ಸೌಂಡ್ ಕೇಳಿದ್ರೆ ಏನೂ ಗೊತ್ತಾಗೋದಿಲ್ಲ. ಕಾನ್ಸಂಟ್ರೇಷನ್ ಇನ್ಕ್ರೀಸ್. ಈವನ್ ಲಾಸ್ಟ್ ಇಯರ್ ಎಪಿಸೋಡ್ ಅಲ್ಲಿ ಕೂಡ ಇದನ್ನು ಮಾತಾಡಿದೆ. ಇವಾಗ ಹೂವು ಕಟ್ಟುವಂಥ ಟೆಕ್ನಿಕ್ಸ್ ಇದೆ, ಬಿಕಾಸ್ ಬೋತ್ ಯುವರ್ ಹ್ಯಾಂಡ್ಸ್ ಆರ್ ಸೈಮಲ್ಟೇನಿಯಸ್ಲಿ ಯೂಸ್ಡ್. ಆ್ಯಂಡ್ ತರಕಾರಿಯನ್ನು ಬಿಡಿಸುವಂಥದ್ದು ಟೆಕ್ನಿಕ್ಸ್, ಬಿಕಾಸ್ ಇದೆಲ್ಲ ನಮ್ಗೆ ಗೊತ್ತಿಲ್ಲದೆ ನಮ್ಮ ಬ್ರೈನ್ ಮೇಲೆ ಆಕ್ಟಿವಿಟಿ ಎರಡೂ ಕೈಲು ಒಂದೇ ಕೆಲಸ ಮಾಡ್ತಿದ್ರೆ ಇಟ್ ಇಸ್ ನಾರ್ಮಲ್. ಬಟ್ ಎರಡೂ ಕೈಲು these things will actually help. Exactly. ಆಮೇಲೆ ಈ ಕಾಲೇಜ್ನಲ್ಲಿ ನಾನು ಕೂತಾಗ ಪಾಠ ಕೇಳ್ತಾ ಇದ್ರೆ ನನಗೆ ಪೆನ್ನ ಬೆರಳರ ಮಧ್ಯೆ ಆಟಾಡಿಸೋ ಅಭ್ಯಾಸ ಇತ್ತು, ತಿರುಗಿಸೋ ಅಭ್ಯಾಸ ಇತ್ತು. ಇದೆಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಬ್ರೈನ್ ಮೆಮರಿನ ಎನ್ಹಾನ್ಸ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇತ್ತು. ತುಂಬ ಲೇಟಾಗಿ ತಿಳ್ಕೊಂಡೆ ಆ್ಯಕ್ಚುಲಿ ಈಗ ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಅಷ್ಟೇ. ಬಟ್ ಈಗ ನನ್ನ ಒಂದು ಪ್ರೊಫೆಸರ್ ಏನು ಹೇಳ್ತಿದ್ರು,
ನಾನು ಹೀಗೆ ಹೇಳಿದೆ ಸರ್ ಮೆಮೊರಿ ಎಲ್ಲ ಮಾಡ್ತೀನಿ ಅದೆಲ್ಲ ಮಾತಾಡ್ತಾ ಇದ್ದಾಗ ಅದನ್ನ ಹೇಳ್ತಿದ್ದೆ. ಅವ್ರು ನನ್ನ ಪ್ರಶ್ನೆ ಕೇಳ್ತಾರೆ, ಸುಮ್ಮನೆ ಯಾರು ನಮ್ಗೆ ಏನು ಸಪೋರ್ಟ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ರು. ಲಕ್ಕಿ ಎಲ್ಲರಿಗೂ ಸರಿಯಾಗಿರೋದು ಒಂದು ಜೆನ್ಯೂನ್ ಆನ್ಸರ್ಸ್ನ ಕೊಡ್ತಾ ಇದ್ದೆ. ಆಗ ಅವರು ಒಂದು ಕನೆಕ್ಟ್ ಮಾಡ್ಕೊಂಡು ಹೇಳೋದು, ಅದಕ್ಕೆ ಇರಬೇಕು ಇವಾಗ ಇತ್ತೀಚೆಗೆ ಆಟೋಮೆಟಿಕ್ ಕಾರ್ಸ್ ಓಡಿಸ್ತಾ ಇದ್ದೀನಿ, ನಂಗೆ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಕ್ರಿಯೇಟಿವಿಟಿ ಎಲ್ಲ ಕಡಿಮೆ ಆಗ್ತಾಯಿದೆ ನನಗೆ. ಅದು ಯಾಕಂದರೆ ರೆಗ್ಯುಲರ್ ಆಗಿ ಎರಡೂ ಕೈ ಯೂಸ್ ಮಾಡ್ತೀವಿ. ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ಎರಡೂ ಕೈ ಬೇರೆ ಬೇರೆ ಕೆಲಸ ಮಾಡ್ತೀವಿ. ಸೊ ಎರಡೂ ಸರಿಯಾದ ಬ್ರೈನ್ಸು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ. ಕ್ರಿಯೇಟಿವಿಟಿ ಒಂದು ಲಾಜಿಕಲ್. ಮಕ್ಕಳಲ್ಲೂ ಅಷ್ಟೇ ನಾವು ಇವಾಗ ಆರ್ಟ್ ಅನ್ನೋದನ್ನ ನಿಮಗೆ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಲೆಫ್ಟ್ ಹ್ಯಾಂಡರ್ಸ್ಗೆ ರೈಟ್ ಸೈಡ್ ಆಫ್ ದ ಬ್ರೈನ್ ಜಾಸ್ತಿ ಫಂಕ್ಷನ್ ಆಗುತ್ತೆ, ರೈಟ್ ಹ್ಯಾಂಡರ್ಸ್ಗೆ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಜಾಸ್ತಿ ಫಂಕ್ಷನ್ ಆಗುತ್ತೆ. ಆ್ಯಂಡ್ ಈ ಓದಿನಲ್ಲಿ ಜಾಸ್ತಿ ಮುಂದೆ ಇರೋರಿಗೆ ಒನ್ ಪಾರ್ಟ್ ಆಫ್ ದ ಬ್ರೈನ್ ವರ್ಕ್ಸ್ ಆ್ಯಂಡ್ ಆರ್ಟ್ ಕ್ರಿಯೇಟಿವಿಟಿ ಇನ್ನೊಂದು ಪಾರ್ಟ್ ಆಫ್ ದ ಬ್ರೈನ್ ವರ್ಕ್ಸ್. ಸೊ ನೀವು ಓದಲು ಚೆನ್ನಾಗಿದ್ದು ಇಫ್ ಯು ಹ್ಯಾವ್ ಪಿಕ್ಡ್ ಅಪ್ ಒನ್ ಆಫ್ ದಿ ಆರ್ಟ್ ಸ್ಪೋರ್ಟ್ ಅಂತ ಹೇಳಿದ್ರೆ ಯುವರ್ ಬ್ರೈನ್ ಇಸ್ ಸೂಪರ್. ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ಔಟ್ ಆಫ್ ಮೈ ನಾಲೆಜ್, ನಾನು ಯಾವಾಗೋ ಓದಿರೋ ನೆನಪುಗಳು. ಸೊ ಇದಾಗಿತ್ತು ಇವತ್ತಿನ ಇನ್ಫೋ ಎಟ್ಕೊಂಡು ನೋಡಿ. ನಮ್ಮ ಜೊತೆಲಿದ್ರು ಡಾಕ್ಟರ್ ಸಹನಾ, ಮೆಮರಿ ಎಕ್ಸ್ಪರ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಕಾನ್ವರ್ಸೇಷನ್. ಬ್ರೈನ್ ಬೂಸ್ಟರ್ಸ್ ಬೇಕಾದಾಗ ಶಿ ಇಸ್ ಆಲ್ವೇಸ್ ಹಿಯರ್ ವಿತ್ ಅಸ್. ಇವರ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಫಾರ್ ಎನಿ ಹೆಲ್ಪ್, ಫಾರ್ ಎನಿ ಮೆಮರಿ ರಿಲೇಟೆಡ್ ಕ್ವೈರೀಸ್ ಯು ಕ್ಯಾನ್ ಆಲ್ವೇಸ್ ಕಾಲ್ ಸಹನಾ. ಎಸ್, ಖಂಡಿತ. ನಾನು 5th ಗ್ರೇಡಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಅವ್ರಿಗೆ ಮತ್ತು ಅಷ್ಟೇ ಅಲ್ಲ 60 ಇಯರ್ಸ್ವರೆಗೂ ಎಲ್ಲರೂ ಕೂಡ ಟ್ರೈನ್ ಮಾಡ್ತೀವಿ. ಸೊ ಎನಿಥಿಂಗ್ ಆಸ್ ಐ ಹ್ಯಾವ್ ಸೆಡ್, ಪ್ಲೀಸ್ ಕಾಂಟ್ಯಾಕ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನೆ ತನಕ ಬಂದು ನಮ್ಮನ್ನು ಶೂಟ್ ಮಾಡಿ ಜನರಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ಸ್ನ ನೀವು ತಲುಪಿಸ್ತಾ ಇದ್ದೀರಾ. ದಿ ಬೆಸ್ಟ್ ಎಪಿಸೋಡ್ಸಲ್ಲಿ ಐ ಮೀನ್ ಚಾನಲ್ಸಲ್ಲಿ ಯು ಆರ್ ಆಲ್ಸೋ ಒನ್. I wish you grow more, reach more people, more subscribers, and give good to the people as always. Thank you so much. So this is today's info ಎಟ್ಕೊಂಡು ನೋಡಿ. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿಯ ಸಹಾಯ ಮಾಡಿದ್ರೆ, ಯಾವ್ದಾರ ರೀತಿ ಮಾಹಿತಿ ಕೊಟ್ಟಿದ್ರೆ ಅಲ್ಲಿಗೆ ಬಂದ್ಬಿಟ್ಟು